ವೆಲ್ಕಮ್ ಬ್ಯಾಕ್ ಗೈಸ್. ನೀವು ನೋಡ್ತಿದ್ರ ಇದೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್, ಜಸ್ಟ್ ತಾನೇ ಬಂದಿರೋ ಅಪ್ಡೇಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಮತ್ತೆ ಕ್ರೂಷಿಯಲ್ ಕೂಡ. ಸೆಕೆಂಡ್ ರೌಂಡ್ಗೆ ತುಂಬಾನೇ ಇಂಪಾರ್ಟೆಂಟ್. ವಿಡಿಯೋನ ಕೊನೆವರೆಗೂ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ, ತುಂಬಾನೇ ಗುಡ್ ನ್ಯೂಸ್ ಕೂಡ ಇದೆ. ಆ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ರೆ ಖಂಡಿತ ನಿಮಗೆ ಏನ್ ಇನ್ಫಾರ್ಮೇಶನ್ ಅನ್ನ ಸಿಗುತ್ತೆ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರ ಖಂಡಿತ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಅದನ್ನ ಮಾಡ್ಕೊಂಬಿಡಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಏನಂದ್ರೆ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ. ಯಾಕಂದ್ರೆ ಪ್ರತಿಯೊಂದು ಈ ತರ ಅಪ್ಡೇಟ್ಸ್ ಬಂದ ತಕ್ಷಣ ವಿಡಿಯೋ ಮಾಡಿ ತಿಳಿಸ್ತೀನಿ. ಬಟ್ ಒಂದೊಂದ್ಸರಿ ವಿಡಿಯೋ ಮಾಡಿ ತಿಳಿಸಿರಂದ್ರೆ ನಾನು ಆ ಒಂದು ಏನ್ ಬಂದಿದೆ ಲಿಂಕ್ಗಳನ್ನ ಈ ವಿಡಿಯೋ ಮಾಡಕ್ಕೆ ಮುಂಚೆ ನಾನು ಆಲ್ರೆಡಿ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ ಶೇರ್ ಮಾಡಿರ್ತೀನಿ. ಅದಕ್ಕೋಸ್ಕರ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೂಡ ಜಾಯ್ನ್ ಆಗಿ. ಲಿಂಕ್ ಬೇಕಾದ್ರೆ ನಾನು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಮುಖ್ಯವಾಗಿರುವಂತ ಇಂಪಾರ್ಟೆಂಟ್ ಅಪ್ಡೇಟ್ಸ್. ಯಾಕಂದ್ರೆ ಸೆಕೆಂಡ್ ರೌಂಡ್ ಯಾವಾಗ ಅಂತ ಕ್ವಶನ್ಸ್ ಕೇಳ್ತಿದ್ರು, ಆ ಸ್ಟಾರ್ಟ್ ಆಗಿ ಮುಂಚೆನೆ ಸ್ವಲ್ಪ ಪ್ರೊಸೀಜರ್ ಅನ್ನೋದಿರುತ್ತೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಕೇಗ ಕೂಡ ಅಷ್ಟೇ ಇಂಪಾರ್ಟೆಂಟ್, ಎಂಸಿಸಿ ಕೌನ್ಸಿಲಿಂಗ್ ಅಲ್ಲಿ ಮಾಡ್ತಿರೋಂತ NT ಆದರೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್ಪೆಷಲಿ ಯಾರು ಕರ್ನಾಟಕದಲ್ಲಿ ನೀವು ಭಾಗವಹಿಸಿ ನೀಟ್ನ ಸೀಟ್ ಅಂದ್ರೆ ಮೆಡಿಕಲ್ ಸೀಟ್ ತಗೋಬೇಕು ಅನ್ಕೊಂಡಿದ್ರ, ನೀವು ಈ ಕೆಲಸ ಮಾಡ್ಲೇಬೇಕಾಗಿರುತ್ತೆ. ಮೊದಲನೇದು ಏನಂದ್ರೆ ನೀವು ಒಂದು ನೋಡಿ, ಈಗ ತಾನೇ ಜಸ್ಟ್ ಬಿಟ್ಟಿದ್ದಾರೆ, ಕಾಣಿಸ್ತಿದೆ ನಿಮಗೆ ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಅಂತಂದು. ಇವ್ರು ಶೋರ್ ನೀವೇನು ರಿಜಿಸ್ಟ್ರೇಷನ್ಸ್ ಅನ್ನೋದು ಕೇಳ್ತಿದ್ರಿ, ಯಾವಾಗ ಬಿಡ್ತಾರೆ ಈಗ ಬಿಟ್ಟಿದ್ದಾರೆ ಕೆ ವೆಬ್ಸೈಟ್ ಅಲ್ಲಿ. ಲಿಂಕ್ ನಾನು ಆಲ್ರೆಡಿ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ ಶೇರ್ ಮಾಡಿದ್ದೀನಿ. ಇನ್ನು ಜಾಯ್ನ್ ಆಗಿಲ್ಲ ಅಂದ್ರೆ ಆಲ್ರೆಡಿ ಕಮೆಂಟ್ ಬಾಕ್ಸ್ ಎಲ್ಲ ಇಲ್ಲಾಂದ್ರೆ ಪಿನ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಇಲ್ಲೇನಿಲ್ಲ, ಇಲ್ಲಿವರೆಗೂ ಯಾರ್ಯಾರು ಮಾಡಬೇಕು ಯಾರ್ಯಾರು ಮಾಡಬಾರ್ದು ಅದು ಇಂಪಾರ್ಟೆಂಟ್ ಕೇಳಿಸ್ಕೊಂತ ಹೋಗಿ. ನಮ್ಮ ಕರ್ನಾಟಕದಲ್ಲಿ ಮೆಡಿಕಲ್ ಸೀಟ್ ಬೇಕು, ಮತ್ತೆ ನೀವು KCET ಅಪ್ಲಿಕೇಶನ್ ಹಾಕಾಗ KCET ಬರದೇ ಇಲ್ಲ, ನಾನು ಜಸ್ಟ್ ನೀಟ್ ಅಷ್ಟೇ ಬರ್ತಿದ್ದೀನಿ ಅನ್ನೋ ಸ್ಟೂಡೆಂಟ್ಸ್ ಕೂಡ ನೀಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿವರೆಗೂ ಯಾರು ರಿಜಿಸ್ಟರೇ ಆಗಿಲ್ಲ ನೋಡಿ, ಹೇಳ್ತೀನಿ ನೋಡಿ, ಇಲ್ಲಿವರೆಗೂ ಆಲ್ರೆಡಿ ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ಸ್ ಮಾಡಿದ್ದೀರಾ ಅನ್ಕೊಂಡ್ರು ಕೂಡ ಇನ್ನೊಂದು ಟೈಮ್ ಮಾಡಿ. ಜಸ್ಟ್ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ, ಪಾಸ್ವರ್ಡ್ ಹಾಕ್ಬಿಟ್ಟು, ಕ್ಯಾಪ್ಚರ್ ಹಾಕ್ಬಿಟ್ಟು ಎಂಟರ್ ಮಾಡ್ಬಿಟ್ಟು ನೀವು ರಿಜಿಸ್ಟ್ರೇಷನ್ಸ್ ಆದ್ರೆ ಮಾಡ್ಕೋಬೇಕಿರುತ್ತೆ. ಇದೇ ಒಂದು ಲಿಂಕ್ ಓಕೆನಾ. ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅಂತ ಹೇಳಿದೆ ಇದೆ. ಇಷ್ಟು ಬೇಗ ಎಷ್ಟು ಫಾಸ್ಟ್ ಆಗಿ ಹೋಗ್ತಿದೆ ಅಂದ್ರೆ, ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ MCC ಒಂದು ಶೆಡ್ಯೂಲ್ ಬರಬೇಕು. ನಮ್ಮ ವಿಡಿಯೋಸ್ ನ ಯಾರು ಡೈಲಿ ಫಾಲೋ ಮಾಡ್ತಿರ್ತೀರಾ ಅವ್ರಿಗೆ ಅದ್ರ ಗೊತ್ತಿರುತ್ತೆ. MCC ಒಂದು ಶೆಡ್ಯೂಲ್ ಬಂದಾದ್ಮೇಲೆ ಆ ಒಂದು ಶೆಡ್ಯೂಲ್ ಪ್ರಕಾರನೇ ಮುಂದೆ ಏನಾಗಿರುತ್ತೆ, ಕೇದವರು ಕೌನ್ಸಿಲಿಂಗ್ ಕೂಡ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದೆ. ಸೇಮ್ ಅದೇ ತರ ಈಗ ಎಷ್ಟು ಪ್ರೊಸೀಜರ್ ಎಷ್ಟು ಬೇಗ ನಡೀತಿದೆ ಅಂದ್ರೆ, ಇನ್ನು ಸ್ವಲ್ಪ ದಿನಗಳಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಇಂಪಾರ್ಟೆಂಟ್ ಇದು ಒಂದು ಕರ್ನಾಟಕ ಸ್ಟೂಡೆಂಟ್ಸ್ ಗೆ UG ನೀಟ್ ಸ್ಕೋರ್ ಲಿಸ್ಟ್ ಅಂತಂದು. ಲೀಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ಲೈಮ್ಡ್ ಕರ್ನಾಟಕ ಸ್ಟೇಟ್ ಇನ್ ದಿಯರ್ UG ನೀಟ್ 2026 NT ಅಪ್ಲಿಕೇಶನ್ಸ್. ಇದು ಕರ್ನಾಟಕದಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ತಗೊಂಡಿರ್ತಾರಲ್ಲ, ಕರ್ನಾಟಕ ಸ್ಟೂಡೆಂಟ್ಸ್ ಗೆ ಈ ಒಂದು ಅಪ್ಲಿಕೇಶನ್ ಅದು ಬಿಟ್ಟಿದ್ದಾರೆ. ನೋಡ್ಬೋದು ನೀವು, ರೋಲ್ ನಂಬರ್ ಮತ್ತೆ ಆಲ್ ಇಂಡಿಯಾ ರ್ಯಾಂಕ್ ಮತ್ತೆ NBS ಸ್ಕೋರ್ ಮತ್ತೆ ನೆಕ್ಸ್ಟ್ ನಿಮ್ದು ಕರ್ನಾಟಕ, ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಸ್ಟೂಡೆಂಟ್ಸ್ ಇರ್ತೀರಾ. ನಿಮ್ಮ ಒಂದು ಸ್ಕೋರ್ ಕಾರ್ಡ್ ನ ನೋಡ್ಕೊಳ್ಳಿ, ಅದು ಪೂರ್ತಿ ರ್ಯಾಂಕ್ ವೈಸ್ ನಿಮಗೆ ಕ್ಲೀನ್ ಆಗಿ PDF ಕೊಟ್ಬಿಟ್ಟಿದ್ದಾರೆ. ಇದನ್ನ ನೀವು ನೋಡ್ಕೋತ ಹೋಗಿ. ಆಲ್ ಇಂಡಿಯಾ ರ್ಯಾಂಕ್ ಕೂಡ ಇದೆ. ಒಟ್ಟಿನಲ್ಲಿ 1648 ಪೇಜಸ್ ನ ಒಂದು ದೊಡ್ಡವಾಗಿರುವಂತ PDF, ಅಂದ್ರೆ ತುಂಬಾನೇ ಸೈಜ್ ತುಂಬಾ ದೊಡ್ಡ ಗಾತ್ರದಲ್ಲಿ ಇದೆ. ಈ ಒಂದು PDF ಬೇಕಂದ್ರೆ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿರಿ, ಇಲ್ಲ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿರಿ, ನಿಮಗೆ ಖಂಡಿತ ಈ ಒಂದು PDF ಸಿಗುತ್ತೆ. ಟೋಟಲ್ ಆಗಿ ನೋಡಬಹುದು ಎಷ್ಟು 1648 ಪೇಜಸ್ ಇದೆ. ಇದು ನಿಮಗೆ ರ್ಯಾಂಕ್ ವೈಸ್ PDF ನ ಕೊಡ್ತಾರೆ, ಪ್ರತಿ ವರ್ಷ ಬಿಡ್ತಾರೆ. ಇವರೆಲ್ಲ ನೀವು ಯಾರ್ಯಾರು ಎಲಿಜಿಬಲ್ ಇರುವಂತ ಸ್ಟೂಡೆಂಟ್ಸ್ ಗೆ ಈ ಒಂದು PDF ಆದ್ರೆ ನೋಡ್ಕೋತ ಹೋಗಿ, ನೀವು ಎಲಿಜಿಬಲ್ ಇದೀರಾ ಇಲ್ಲ ಅನ್ನೋದು. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅಂತ ಹೇಳಿದೆ. ಸೇಮ್ ಇದೇ ತರ ನಾವು ಒಂದು ವೆಬ್ಸೈಟ್ ಹೋಗೋಣ. KEA ಓಕೆ, ಕೆ ವೆಬ್ಸೈಟ್ ಹೋದೆ. ದಲ್ಲಿ ಸೇಮ್ ಅದೇ ತರ ನಾವು ಯಾವಾಗ್ಲೂ ಮಾಡೋದ ತರ ಅಂದ್ರೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ಅಡ್ಮಿಷನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ, UGC 2026 ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಇವಾಗ ಇನ್ನು ಯಾವುದೇ ತರ ನಿಮಗೆ ಅಪ್ಡೇಟ್ಸ್ ಅನ್ನೋದಿಲ್ಲ. ಆರ್ಕಿಟೆಕ್ಚರ್ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ರೆ UG ನೀಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಪ್ರವೇಶ ಮೇಲೆ ಕ್ಲಿಕ್ ಮಾಡಿ UG ನೀಟ್ ಮೇಲೆ ಕ್ಲಿಕ್ ಮಾಡ್ತೀನಿ. UG ಮೇಲೆ ಕ್ಲಿಕ್ ಮಾಡಿದ ನಿಮ್ಗೆ UG ನೀಟ್ ದಾಖಲಾತಿ ಲಿಂಕ್ ಅನ್ನು ಕೊಟ್ಟಿದ್ರಲ್ಲ, ಈ ಲಿಂಕ್ ಮುಖಾಂತರ ನೀವು ನಿಮ್ಮ ಒಂದು ಏನಿದೆ ನಿಮ್ಮ ರಿಜಿಸ್ಟ್ರೇಷನ್ ದಾಖಲಾತಿನ ನೀವು ಮಾಡ್ಕೋಬಹುದಾಗಿರುತ್ತೆ. ಓಕೆನಾ. ಓಕೆ, ಬೇಗ ಹೋಗಿ ಮಾಡ್ಕೊಳ್ಳಿ. ಯಾರು ಸ್ಟೂಡೆಂಟ್ಸ್ ಇನ್ನೂ ಮಾಡ್ಕೊಂಡಿಲ್ಲ, ನಿಮ್ಮ ಒಂದು ರಿಜಿಸ್ಟ್ರೇಷನ್ಸ್ ಹಾಕಿ, ಪಾಸ್ವರ್ಡ್ ಹಾಕಿ, ವೆರಿಫಿಕೇಶನ್ ಹಾಕಿ, ನಿಮ್ಮ ಒಂದು ರಿಜಿಸ್ಟ್ರೇಷನ್ಸ್ ಆದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಸಾಕಷ್ಟು ನಿಮಗೆ ಡೌಟ್ಸ್ ಅನ್ನೋದು ಇರುತ್ತೆ. ಓಕೆನಾ. ಆ ಡೌಟ್ಸ್ ಗಳೆಲ್ಲ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ನಿಮಗೆ ಖಂಡಿತ ಡೌಟ್ಸ್ ಅನ್ನು ತಿಳಿಸ್ಕೊಡ್ತೀನಿ. ಏನೇನು ಡೌಟ್ಸ್ ಇದೆ ಎಲ್ಲ ಡೌಟ್ಸ್ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಓಕೆ ಗೈಸ್, ಮತ್ತೆ ಏನಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಏನಂದ್ರೆ, ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಈ ಒಂದು ಕ್ವಶನ್ಸ್ ಸ್ಟೂಡೆಂಟ್ಸ್ ತುಂಬಾ ಸಾರಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾರೆ, ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋಕ್ಕಿಂತ ನಿಮ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಹೇಳ್ತೀನಿ ನೋಡಿ. ಒಂದು NT ಆದವರು ಈಗ ಶೆಡ್ಯೂಲ್ ಬಿಡ್ತಾರೆ. ಆ NT ಶೆಡ್ಯೂಲ್ ಪ್ರಕಾರ ನಾವು KEದಾರು ಕೂಡ ಅವ್ರು ಏನ್ ಮಾಡ್ತಾರೆ, ಒಂದು ಇನ್ನೊಂದು ಶೆಡ್ಯೂಲ್ ಹಾಕೋತಾರೆ. ನಿಮಗೆ ಮೇ ಬಿ ನಿಮ್ಗೆ ಆಗಸ್ಟ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಅಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುವಂತ ತುಂಬಾ ಸಾಧ್ಯತೆ ಇದೆ. ಯಾಕಂದ್ರೆ NT ಆದವರು ಸೆಕೆಂಡ್ ರೌಂಡ್ ಅಂದ್ರೆ ಫಸ್ಟ್ ರೌಂಡ್ ಅವ್ರು ಏನು NT ಆದವರು ಹಾಕೋತಾರೆ, ಆ ಒಂದು ಶೆಡ್ಯೂಲ್ ಬೇಸಿಸ್ ಮೇಲೆ ನಾವು KEದಾರು ಮಾಡ್ತಾರೆ. NT ರಿಸಲ್ಟ್ ಬಂತ ನೆಕ್ಸ್ಟ್ KE ರಿಸಲ್ಟ್ ಬರುತ್ತೆ, ಆ ತರ ಇರುತ್ತೆ. ಯಾಕಂದ್ರೆ NT ಸೀಟ್ ಅಲ್ಲಿ ತಗೊಂಡು ಹೋದ್ರೆ ಕರ್ನಾಟಕ ಸ್ಟೂಡೆಂಟ್ಸ್ ಗೆ ತುಂಬಾನೇ ಒಂದು ಲಕ್ಕಿ ಅಂತ ಹೇಳ್ಬೋದು. ಅದಕ್ಕೆ ಯಾಕಂದ್ರೆ ಸೀಟ್ ಸಿಗೋ ಚಾನ್ಸ್ ಇರುತ್ತೆ ಕರ್ನಾಟಕದಲ್ಲಿ ಇರುವಂತಹ ಮೆಡಿಕಲ್ ಸ್ಟೂಡೆಂಟ್ಸ್ ಗೆ. ಓಕೆ, ಇದಿಷ್ಟು ಇಲ್ಲಿವರೆಗಿನ ಅಪ್ಡೇಟ್ಸ್ ಆಗಿತ್ತು. ಇನ್ಮೇಲಿಂದ ಸಾಕಷ್ಟು ಅಪ್ಡೇಟ್ಸ್ ಬರ್ತಾ ಇರ್ತವೆ ಸೆಕೆಂಡ್ ರೌಂಡ್ ಮತ್ತೆ ಥರ್ಡ್ ರೌಂಡ್. ಯಾಕಂದ್ರೆ ಕಂಬೈನ್ ಕೌನ್ಸಿಲಿಂಗ್ ನಡೆಯುತ್ತಿರೋದ್ರಿಂದ ಸಿಕ್ಕಾಪಟ್ಟೆ ಚೇಂಜಸ್ ಆಗ್ತಾ ಇರುತ್ತೆ ಕೌನ್ಸಿಲಿಂಗ್ ಅಲ್ಲಿ.
ಏನೇ ಅಪ್ಡೇಟ್ಸ್ ಇರಲಿ ನಾನು ಖಂಡಿತ ನಿಮಗೆ ವಿಡಿಯೋ ಮಾಡಿ ತಿಳಿಸಿಲ್ಲ ಅಂದ್ರು ವಾಟ್ಸ್ಆಪ್ ಗ್ರೂಪಲ್ಲಿ ಜಾಯ್ನ್ ಆಗಿದ್ರೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಸಿಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಸಿಗುತ್ತೆ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ ಬೈ ಬಾಯ್.